ಯಥಾ ಖನನನ್ ಖನಿತ್ರೇಣ ನರೋ ವಾರ್ಯಾದಿ ಗಚ್ಚತಿ ತಥಾ ಗುರುಗತಾಂ ವಿದ್ಯಾಂ ಶುಶ್ರೂಷರದಿ ಗಚ್ಚತಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಲೋಹಿತ್ HG ಯೊಟ್ಟಿಗೆ ಸಂಸ್ಕೃತದ ಅರ್ಥಗರ್ಭಿತವಾಗಿರುವಂತಹ ಅದ್ಭುತವಾಗಿರುವಂತಹ ಸುಭಾಷಿತ. ಯಥಾ ಖನನನ್ ಖನಿತ್ರೇಣ ನರೋ ವಾರ್ಯಾದಿ ಗಚ್ಚತಿ ತಥಾ ಗುರುಗತಾಂ ವಿದ್ಯಾಂ ಶುಶ್ರೂಷರದಿ ಗಚ್ಚತಿ. ಈ ಸುಭಾಷಿತವನ್ನ ಇವತ್ತಿನ ಕಾಲದ ಎಲ್ಲ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಳೇಬೇಕಾಗ್ತದೆ. ಕಾರಣ ಗುರುವಿನ ಮಹಿಮೆಯಿಂದ ಎಂತಹ ಸಾಧನೆಯನ್ನು ಬೇಕಾದರೂ ನಾವು ಸಾಧಿಸಬಹುದು ಅನ್ನುವಂತಹ ಮಹತ್ವವನ್ನು ಈ ಸುಭಾಷಿತ ಹೇಳುವಂಥದ್ದು. ಹಾಗಾದರೆ ಇದರ ಅರ್ಥ ಏನಿರಬಹುದು? ಯಥಾ ಖನನನ್ ಖನಿತ್ರೇಣ. ಖನನನ್ ಅಂತ ಅಂದ್ರೆ ಏನು? ಅಗಿಯುವಂಥದ್ದು. ವೆರಿ ಗುಡ್. ಖನಿತ್ರೇಣ ಅಂತ ಅಂದ್ರೆ ಗುದ್ದಲಿ. ಗುದ್ದಲಿಯಿಂದ ಭೂಮಿಯನ್ನ ನಾವು ಅಗದ್ವಿ ಅಂತ ಅಂದ್ರೆ ಏನು ಹೊರಗೆ ಬರುತ್ತೆ? ನೀರು ಉಕ್ಕುತ್ತಾ ಬರುತ್ತೆ. ವೆರಿ ಗುಡ್. ವಾರ್ಯಾದಿ ಗಚ್ಚತಿ, ನೀರು ಉಕ್ಕಿ ಬರುತ್ತೆ. ತಥಾ, ಅದೇ ತರ, ಅದೇ ರೀತಿಯಲ್ಲಿ ಗುರುಗತಾಂ, ಗುರುಗಳ ಹತ್ತಿರ ವಿದ್ಯಾಂ, ವಿದ್ಯೆಯನ್ನು ಕಲಿಯುವಾಗ ಶುಶ್ರೂಷುರದಿ ಗಚ್ಚತಿ, ಗುರುಗಳ ಸೇವೆಯನ್ನು ಮಾಡಬೇಕು. ವೆರಿ ಗುಡ್. ಅಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಮಾತನ್ನು ನಾವೆಲ್ಲರೂ ಕೇಳಿರ್ತೀವಿ. ಗುಲಾಮ ಅಂದ್ರೆ ಯಾರು? ಹೇಳುವಂತಹ ಕೆಲಸವನ್ನ ತಲೆ ತಗ್ಗಿಸ್ಕೊಂಡು ಎದುರು ಮಾತಾಡ್ದೇನೆ ಮಾಡುವಂಥವನಿಗೆ ನಾವು ಗುಲಾಮ ಅಂತ ಹೇಳ್ತೇವೆ. ಹಾಗಾದ್ರೆ ಗುರುಗಳು ಏನ್ ಕೆಲಸವನ್ನ ಹೇಳ್ತಾರೆ? ಓದ್ಕ, ಬರೀ, ಅಪ್ಪ ಅಮ್ಮರ ಗೌರವ ಕೊಡು, ಹಿರಿಯರ ಸೇವೆ ಮಾಡು. ವೆರಿ ಗುಡ್. ಓದ್ಕೋ, ಬರ್ಕೋ, ತಂದೆ ತಾಯಿಗೆ ಬೆಲೆಯನ್ನು ಕೊಡು, ಗೌರವವನ್ನು ಕೊಡು, ಹಿರಿಯರಿಗೆ ಗೌರವವನ್ನು ಕೊಡು. ಇದನ್ನೇ ತಾನೇ ಗುರುಗಳು ಹೇಳುವಂಥದ್ದು. ಇದನ್ನ ಗುಲಾಮನ ಹಾಗೆ ಅಂದರೆ ಗುರುಗಳ ಸೇವಕನ ಹಾಗೆ ಏನಾದರೂ ಮಾಡಿಬಿಟ್ರು ಅಂತ ಅಂದರೆ ವಿದ್ಯೆ ಅನ್ನುವಂಥದ್ದು ತಾನಾಗೆ ಬರುತ್ತೆ. ವೆರಿ ಗುಡ್. ಹಾಗಾಗಿ ನೀವು ಕೂಡ ಗುರುವಿನ ಮಾತನ್ನ ಯಾವತ್ತೂ ಅಲ್ಲಗಳೆಯಲಿಕ್ಕೆ ಹೋಗಬೇಡಿ. ಅದಕ್ಕೆ ಹೇಳಿದ್ದಾರೆ, ಗುರು ಮುಟ್ಟಿದ್ದು ಗುಡ್ಡ. ಗುರುವಿನ ಸೇವೆಯನ್ನು ಅಂದರೆ ಅವ್ರು ಹೇಳುವಂತಹ ಕೆಲಸವನ್ನು ನೀವು ಮಾಡಿಬಿಟ್ರಿ ಅಂತ ಅಂದರೆ ಯಶಸ್ಸು ನಿಮ್ಮದಾಗುತ್ತೆ. ಧನ್ಯವಾದಗಳು. ಶುಭ ದಿನ.